ಈ ಬಾಕ್ಸ್ ನಾಟ್ ಹ್ಯಾಂಡಲ್ ಹೇಗೆ ಹಾಕೋದು ಅಂತ ನೋಡೋಣ. ನೋಡೋಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನಿಲ್ಲಿ 11 ಅಡಿಲಿ 3 ವೈರ್ ತೊಗೊಂಡಿದ್ದೀನಿ. ಬನ್ನಿ ಇವಾಗ ಹೇಗೆ ಹ್ಯಾಂಡಲ್ ಹಾಕೋದು ಅಂತ ನೋಡೋಣ. ಇವಾಗ ಇಲ್ಲಿ ನೋಡಿ, ಈ ವಿ ಶೇಪ್ ಬಂದಿದೆಯಲ್ಲ, ಈ ವಿ ಶೇಪಲ್ಲಿ 1 2 3 ಮೂರನೇ ನಾಟ್ ಇದೆಯಲ್ಲ, ಅಲ್ಲಿಗೆ ಈ ವೈರ್ನ ಸೇರಿಸ್ಕೊಬೇಕು. ಸೇರಿಸ್ಕೊಂಡು ವೈರ್ನ ಈವನ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಒಳಗಡೆ ಸೇರಿಸ್ಕೊಂಡು ಸಮ ಇದೆಯಾ ಅಂತ ನೋಡ್ಕೊಳ್ಳಿ. 3 ವೈರ್ ಸಮ ಇದೆಯಾ ಅಂತ ನೋಡಿಕೊಂಡು ಇವಾಗ ಈ ಲೆಫ್ಟ್ ಸೈಡ್ ಇದೆಯಲ್ಲ, ಅದರಲ್ಲಿ ಒಂದು ವೈರ್ ತಗೊಳ್ಳಿ. ಹಾಗೆ ರೈಟ್ ಸೈಡಿಂದ ಒಂದು ವೈರ್ ತಗೊಂಡು ನಾರ್ಮಲ್ ಬೇಸಿಕ್ ನಾಟ್ ಹಾಕ್ಕೊಳ್ಳಿ. ನೀವು ಹಾಕ್ಕೊಬೇಕಾದ್ರೆ ತೊಡೆ ಮೇಲೆ ಇಟ್ಕೊಂಡು ಹಾಕ್ಕೊಳ್ಳಿ. ನೋಡಿ ಹೀಗೆ. ಇವಾಗ ಸೆಕೆಂಡ್ ನಾಟ್ ಹೇಗೆ ಅಂತಂದರೆ, ಈ ವೈರ್ ಇದೆಯಲ್ಲ, ಇವಾಗ ಫಸ್ಟ್ ನಾಟ್ ಹಾಕಿದ್ವಲ್ಲ, ಅದರಲ್ಲಿ ಒಂದು ವೈರ್ ತಗೊಂಡು ಸೆಕೆಂಡ್ ವೈರ್ ಇದೆಯಲ್ಲ, ಅದಕ್ಕೆ ಒಂದು ನಾಟ್ ಹಾಕ್ಕೊಳ್ಳಿ. ಇವಾಗ ಹೀಗೆ ಬ್ಯಾಕ್ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡು ಈ ಕಡೆ ಲೆಫ್ಟ್ ಇದೆಯಲ್ಲ, ಆ ವೈರ್ನ ತಗೊಂಡು ರೈಟ್ ಸೈಡಲ್ಲಿ ಮಿಕ್ಕಿರೋ ವೈರ್ಗೂ ಅದಕ್ಕೂ ಒಂದು ನಾಟ್ ಹಾಕ್ಕೊಳ್ಳಿ. ಇದನ್ನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಮಿಕ್ಕಿದೆಯಲ್ಲ ಲೆಫ್ಟ್ ಸೈಡು ಒಂದು ವೈರು, ಆ ವೈರ್ನ ತಗೊಂಡು ನಾವು ಫಸ್ಟ್ ನಾಟ್ ಹಾಕಿದ್ವಲ್ಲ ನೋಡಿ, ಇಲ್ಲಿ ಫಸ್ಟ್ ನಾಟ್ ಹಾಕಿದ್ವಲ್ಲ, ಆ ಒಂದು ವೈರ್ಗೆ ನಾಟ್ ಹಾಕ್ಕೋಬೇಕು. ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಹಾಕಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಆಗ್ತಾ ಈಸಿ ಆಗೋಗುತ್ತೆ. ಅರ್ಥ ಮಾಡಿಕೊಂಡ್ರೆ ನಾವು ಬೇಗ ಈಸಿಯಾಗಿ ಹಾಕ್ಕೊಬೋದು. ಇವಾಗ 4 ವೈರು ನಾಟ್ ಹಾಕಾಯಿತು. ಇವಾಗ ಏನು ಮಾಡಬೇಕು ಅಂದರೆ, ಇಲ್ಲಿ ಕ್ರಾಸ್ ಆಗ್ತಿದೆಯಲ್ಲ, ಈ ವೈರ್ಗಳಲ್ಲಿ ನಾಟ್ ಹಾಕ್ಕೊಂಡು ಹೋಗಬೇಕು. ಇದು ಕೆಳಗಡೆ ಮಡಿಕೊಂಡು ಹಾಕೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಇದನ್ನು ನೀವು ತೊಡೆ ಮೇಲೆ ಮಡಿಕೊಂಡು ಹಾಕಿದ್ರೆ ಈಸಿಯಾಗಿ ಹಾಕ್ಬೋದು. ಇದೇ ರೀತಿ ಸುತ್ತ ಕ್ರಾಸ್ ಆಗೋ ವೈರ್ನಲ್ಲಿ ನೀವು ನಾಟ್ಸ್ ಹಾಕ್ಕೊಂಡು ಬಂದರೆ ಅಷ್ಟೇ ಹ್ಯಾಂಡಲ್ಲು ಈಸಿಯಾಗೋಗುತ್ತೆ. ನೋಡಿ, ಮತ್ತು ಇಲ್ಲಿ ಕ್ರಾಸ್ ಆಗೋ ವೈರು ನೀವು ಸ್ಟಾರ್ಟಿಂಗ್ 4 ನಾಟ್ಸ್ ಹಾಕ್ಬಿಟ್ರೇ ಸಾಕು. ಆಮೇಲೆ ಕ್ರಾಸ್ ಆಗೋ ವೈರ್ನಲ್ಲಿ ನೀವು ನಾಟ್ಸ್ ಹಾಕ್ಕೊಂಡು ಹೋದರೆ ಸರಿಯಾಗುತ್ತೆ.
ನೋಡಿ ಇಷ್ಟೇ. ಇದೇ ರೀತಿ ಪೂರ್ತಿ ಕ್ರಾಸ್ ಆಗಿರೋ ವಯರ್ನೆಲ್ಲ ಎಣ್ಕೊಂಬನ್ನಿ. ಅದೇ ರೀತಿ ಪೂರ್ತಿ ಎಣ್ಕೊಂಬನ್ನಿ. ನೋಡಿ ನಾನಿವಾಗ ಪೂರ್ತಿ ಎಣ್ಕೊಂಡಿದ್ದೀನಿ. ಇವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ಹೇಗೆ 1 2 3ನೇ ನಾಟ್ ಕೆಳಗಡೆ ಹಾಕಿದ್ರು ಅದೇ ರೀತಿ ಇಲ್ಲೂ 1 2 3 ಮೂರನೇ ನಾಟ್ ಇದೆಯಲ್ಲ ಆ ಪಕ್ಕದಲ್ಲಿ ಇದನ್ನು 2 ಭಾಗ ಮಾಡ್ಕೊಳ್ಳಿ. 3 ವಯರ್ ಒಂದು ಕಡೆಗೆ, ಇನ್ನು 3 ಒಂದು ಕಡೆಗೆ ಹಂಗೆ ಮಾಡ್ಕೊಳ್ಳಿ. ಇವಾಗ ನೋಡಿ ಈ ರೀತಿ ತಗೊಂಡು ಈ 3ನೇ ನಾಟ್ ಇದೆಯಲ್ಲ ಅದ್ರ ಬಲದ ಕಡೆಗೆ 3 ವಯರು, ಈ ರೀತಿ ಬಲದ ಕಡೆಗೆ 3 ವಯರು, ಹಾಗೆ ಎಡದ ಕಡೆಗೆ 3 ವಯರ್ನ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಒಳಗಡೆಯಿಂದ ಎಳ್ಕೊಳ್ಳಿ. ಈ ರೀತಿ ಈ 2 ವಯರ್ನ 2 ಕಡೆ ಇದೆಯಲ್ಲ ಆ 2 ಕಡೆ ಇರೋ ವಯರ್ನ ಒಂದು ಈ ಥರ ಬಲದ ಕಡೆಗೆ, ಇನ್ನೊಂದು ಎಡದ ಕಡೆಗೆ ಒಳಗಡೆ ಸೇರಿಸ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಒಂದು 2 ಲೈನಲ್ಲಿ, ಅಂದರೆ ಕಂಟಿನ್ಯೂಸ್ ಆಗಿ 2 ನಾಟಲ್ಲಿ ನೀವು ಸೇರಿಸ್ಕೊಬೇಕು. ವಿಡಿಯೋದಲ್ಲಿ ಕಾಣಿಸಲ್ಲ, ಯಾಕಂದರೆ ಇದು ಡಿಸೈನ್ ಆಗಿರೋದ್ರಿಂದ ಅದು ಕಾಣಿಸೋದಿಲ್ಲ. ಅದಕ್ಕೆ ನಾನು ನಿಮಗೆ ಹಾಕ್ಬಿಟ್ಟು ತೋರಿಸ್ತೀನಿ. ನೋಡಿ ಇಲ್ಲಿ ಕ್ರಾಸಾಗಿ ನಾನು ಒಳಗಡೆ ಸೇರಿಸ್ಕೊಂಡಿದ್ದೀನಿ. ಇದು ಸೇರಿಸ್ಬೇಕಾದ್ರೆ ಕಾಣಿಸೋದಿಲ್ಲ, ಅದಕ್ಕೆ ನಾನು ಸೇರಿಸ್ಬಿಟ್ಟು ಹೇಳ್ತಾ ಇದ್ದೀನಿ. ನೀವು ಇದೇ ರೀತಿ ಕ್ರಾಸಾಗಿ ಸೇರಿಸ್ಕೊಂಡು ಎಕ್ಸ್ಟ್ರಾ ಇದೆಯಲ್ಲ ಆ ವಯರ್ಸ್ನ ಕಟ್ ಮಾಡ್ಕೊಳ್ಳಿ. ಇವಾಗ ನಾನಿಲ್ಲಿ ಎಕ್ಸ್ಟ್ರಾ ಇತ್ತಲ್ಲ ವಯರು, ಅದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಫೈನಲ್ ಲುಕ್ಕು.